ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಮಕ್ಕಳ ಹಕ್ಕುಗಳ ಕುರಿತಾದಂತಹ ಒಂದು ದಿನದ ಕಾರ್ಯಾಗಾರ. ಜನವರಿ 18 ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗಿತು. ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ ಮತ್ತು ತಾಲೂಕಾ ಪಂಚಾಯಿತಿ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕುರಿತು ಒಂದು ದಿನದ ಕಾರ್ಯಾಗಾರ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ್ ಗಲಗಲಿ ಹಾಗೂ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಸಂಜಯ್ ಹಿಪ್ಪರ್ಗಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್.ಸಿ. ಮ್ಯಾಗೇರಿ, ನ್ಯಾಯವಾದಿ ಜಯಶ್ರೀ ಮಾಳಿ, ಸಿ.ಟಿ. ಕರ್ಲಟ್ಟಿ ಸೇರಿದಂತೆ ವಿವಿಧ ಗ್ರಾಮದ ಪಿಡಿಒಗಳು, ಅಧ್ಯಕ್ಷರು ಸೇರಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ತಾಲೂಕಾ ವೈದ್ಯಾಧಿಕಾರಿ ಹಾಗೂ ವೇದಿಕೆ ಮೇಲಿನ ಗಣ್ಯರು ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕುರಿತು ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮ್ಯಾಗೇರಿ ಅವರು ಮಾತನಾಡಿದರು. ಇನ್ನು ನ್ಯಾಯವಾದಿ ಜಯಶ್ರೀ ಮಾಳಿ ಹಾಗೂ ಸಿ.ಟಿ. ಕರ್ಲಟ್ಟಿ ಅವರು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಗೀತಾ ಅಂಬಿ ಅವರು ಮಾಡಿದರೆ, ಸ್ವಾಗತವನ್ನು ಎಸ್.ಪಿ. ಮಹಾಜನ್ ಮಾಡಿದರು. ವಂದನಾರ್ಪಣೆಯನ್ನು ರಾಜಶ್ರೀ ತಿಮ್ಮಾಪುರ್ ಅವರು ಮಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಒಬ್ಬರು ನಿಗದಿತ ವಯಸ್ಸಿನೊಳಗಿನವರಾಗಿದ್ದರೆ ಅವರ ಮದುವೆಯನ್ನು ಬಾಲ್ಯ ವಿವಾಹವೆಂದು ಪರಿಗಣಿಸಲಾಗುತ್ತದೆ. ಕಾನೂನಿನಲ್ಲಿ ಇಂತಹ ಮದುವೆ ನಿಷಿದ್ಧವಾಗಿದ್ದು, ಬಾಲ್ಯ ವಿವಾಹ ಮಾಡಿದಲ್ಲಿ 2 ವರ್ಷದವರೆಗೆ ಕಠಿಣ ಜೈಲುವಾಸ ಅಥವಾ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಕಾರಣ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ. ಅವರಿಗೆ ಅವ್ರದ್ದು ಗರ್ಭಕೋಶ ಮತ್ತು ಅವರ ಹೆಲ್ತ್, ಮಾನಸಿಕವಾಗಿ ಅವರ ಆರೋಗ್ಯ ಇನ್ನೂ ಅಷ್ಟು ಮ್ಯಾಚುರಿಟಿ ಬಂದಿರೋಂಗಿಲ್ಲ. ಅದಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ತೀವಿ ಅಂದರೆ, ಅವರಿಗೆ ಇನ್ನೂ ಡೆಲಿವರಿ ಆಗುವಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಹೇಳ್ಬೋದು, ಹಿಂದಿನ ಕಾಲದಾಗ ಏನ್ರಿ 12 ವರ್ಷಕ್ಕೆ ಮಾಡ್ತಿದ್ವಿ ನಾವು, ಎಲ್ಲ ಆಗ್ತಿದ್ದು, ಈಗ ಆಗ್ತಿದೆ. ಅವಾಗ ಆದಾಗ ನಿಮ್ಗೆ ಅದ್ರ ಪರಿಣಾಮಗಳು ಗೊತ್ತಿರಲಿಕ್ಕಿಲ್ಲ. ಅವಾಗ ಆದಾಗೂ ಎಷ್ಟೋ ಮಕ್ಕಳು ಸಣ್ಣ ಕೂಸುಗಳು ಸಣ್ಣ ಹುಟ್ಟಿದಾಗ 2 kg ಕಡಿಮೆ ಹುಡ್ತಾವ. ಆಮೇಲೆ ತಾಯಿಗಳಿಗೆ ಅವ್ರಿಗೆ ರಿಪೀಟೆಡ್ಲಿ ಇದನ್ನ ಆಗೋದ್ರಿಂದ, ಡೆಲಿವರಿ ಆಗೋದ್ರಿಂದ ಅವ್ರಿಗೆ ಅಬಾರ್ಷನ್ಸ್ ಆಗ್ತಾವ. ಆಮೇಲೆ ಅದನ್ನ ಮೆಟರ್ನಲ್ ಡೆತ್ ಅಂತ ಆಗ್ತಾವ, ಅಂದ್ರೆ ತಾಯಿ ಮರಣನೂ ಆಗುವಂತ ಸಂಭವಿಸೋದು. ಮಗು ಕೂಡ ತೂಕ ಕಡಿಮೆ ಆಗುದು, ಅತಿ ಕಡಿಮೆ ತೂಕದ ಮಕ್ಕಳು ಹುಡ್ತಾವ. ಆ ಮಕ್ಕಳು ಹುಟ್ಟಿದಾಗ ಅವು ಸಾಯುವಂತ ಸಂಭವಗಳು ಅವು ಬಹಳ ಆಗ್ಯಾವ್ರ. ಹಿಂದೆ ಒಬ್ಬೊಬ್ಬರು ತಾಯಿಯಂದ್ರು 8-10 ಮಕ್ಕಳುಗಳನ್ನ ಹೆರ್ತಿದ್ರು ಅವಾಗ ಹಿಂದಿನ ಕಾಲದಾಗ. ಅವಾಗ ಎಷ್ಟೋ ಮಕ್ಕಳು ಸತ್ತು ಹೋಗ್ತಿದ್ದು, 1-4 ಅಷ್ಟೋ ಉಳಿತಿದ್ದು. ಈಗಿಲ್ಲ, ಎಷ್ಟು ಮಕ್ಕಳು ಹೇಳಬೇಕು, ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿ ನಮ್ದು ಇದನ್ನ. ಅದ್ರ ಸಲುವಾಗಿ 18 ವರ್ಷದ ಒಳಗಡೆ ಮಾಡಿದ್ರೆ ಈ ಮಗುವಿನ ಸಾವು ಮತ್ತು ತಾಯಿಯ ಸಾವು 2 ಸಾವಿಗೆ ನಾವು ಕಾರಣ ಆಗ್ತೀವಿ. ಅದಕ್ಕೆ ಆ ಮಗುವಿಗೆ ಹೆರುವಂತ ತಾಕತ್ತದ ಒಂದು ಇದನ್ನ ಆ ತಾಯಿಗೆ ಇರಂಗಿಲ್ಲ. ಅದರ ಸಲುವಾಗಿ ದಯವಿಟ್ಟು ಯಾರು ತಾಯಿ ಒಂದು 18 ವರ್ಷದ ಒಳಗಿನ ಒಂದು ವಯಸ್ಸೊಳಗಡೆ ತಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ತಾವು ಎಲ್ಲ ಜನಪ್ರತಿನಿಧಿಗಳಿದ್ದೀರಿ, ತಾವು ಇದನ್ನ ಅವೇರ್ನೆಸ್ ಮೂಡಿಸ್ಬೇಕು ಜನರೊಳಗಡೆ. ಯಾರು ಮದುವೆಗಳ 18 ವರ್ಷದ ಒಳಗಿನ ಮದುವೆ ಮಾಡಬೇಡ್ರಿ. ಅದರಿಂದ ಮುಂದೆ ಅವ್ರಿಗೆ ಮುಂದಿನ ಮಕ್ಕಳಿಗೆ, ನಿಮ್ಮ ಭವಿಷ್ಯದೊಳಗೆ ಹುಟ್ಟುವಂಥ ಮಕ್ಕಳಿಗೆ, ಆಮೇಲೆ ಆ ತಾಯಿಯಂದ್ರಿಗೂ ಎಫೆಕ್ಟ್ ಆಗಿ ಎಷ್ಟೋ ತಾಯಿ 18 ವರ್ಷದ ಒಳಗಿನ ಮಕ್ಕಳು ಏನಿರ್ತಾವಲ್ಲ ಮದುವೆ ಆಗ್ಯಾವ, ಅಂಥ ತಾಯಿಯಂದ್ರ ಮರಣಗಳು ಭಾಳ ಆಗ್ಯಾವ.